ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ 7-15ಕ್ಕೆ ಇವತ್ತು ಪದಗ್ರಹಣ ಕಾರ್ಯಕ್ರಮ ಆರಂಭ ಆಗ್ತಾ ಇದ್ದಂತೆ ರಾಜ್ಯದ 5 ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಮಂತ್ರಿಯಾಗಿ. 5 ಜನಕ್ಕೆ ರಾಜ್ಯದಿಂದ ಸಂಪುಟದಲ್ಲಿ ಮಂತ್ರಿಗಿರಿ ಲಭಿಸ್ತಾ ಇದೆ. 4 ಜನ ಲೋಕಸಭಾ ಸಂಸದರು, 1 ರಾಜ್ಯಸಭಾ ಸದಸ್ಯರು. ನಿರ್ಮಲಾ ಸೀತಾರಾಮನ್, ಪ್ರಹ್ಲಾದ್ ಜೋಶಿ, ಹಿಂದೆ ನರೇಂದ್ರ ಮೋದಿ ಸಂಪುಟದಲ್ಲಿ ಇದ್ದವರು ಇವರು. ಶೋಭಾ ಕರಂದ್ಲಾಜೆ ಕೂಡ ಇದ್ರು. ಹೊಸತಾಗಿ ವಿ ಸೋಮಣ್ಣ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರನ್ನು NDA ಮೈತ್ರಿಕೂಟದ ಒಂದು ಪಕ್ಷದ ಮುಖ್ಯಸ್ಥರಾಗಿ ಅವರಿಗೆ ಮಂತ್ರಿಗಿರಿಯನ್ನು ಕೊಡಲಾಗ್ತಾ ಇದೆ. ಒಟ್ಟು 5 ಜನ. ಪ್ರಹ್ಲಾದ್ ಜೋಶಿ ಕಂಟಿನ್ಯೂ ಮಾಡ್ತಿದ್ದಾರೆ, ನಿರ್ಮಲಾ ಸೀತಾರಾಮನ್ ಕಂಟಿನ್ಯೂ ಮಾಡ್ತಿದ್ದಾರೆ. ಆದರೆ 2 ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಇವರಿಬ್ಬರಿಗೂ ಕೂಡ ಚಾನ್ಸ್ ಮಿಸ್ ಆಗ್ತಾ ಇದೆ. ಕರ್ನಾಟಕದ 5 ಜನ. ಇನ್ನೊಂದು ಕಡೆಯಲ್ಲಿ JP ನಡ್ಡಾ ರಿಸೈನ್ ಮಾಡಿದ್ದಾರೆ. ನರೇಂದ್ರ ಮೋದಿ ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ JP ನಡ್ಡಾ ರಿಸೈನ್ ಮಾಡಿದ್ದಾರೆ. ಈ ತಿಂಗಳ ಅಂತ್ಯಕ್ಕೆ JP ನಡ್ಡಾ ಅವರ ಅಧಿಕಾರ ಅವಧಿ ಅಂತ್ಯ ಆಗ್ತಾ ಇತ್ತು. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಈಗ JP ನಡ್ಡಾ ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕಂದ್ರೆ ಇವತ್ತು ಸಂಜೆ ಮೋದಿ ಸಂಪುಟದಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ಕೋತಾರೆ. ಮೊದಲ ಬಾರಿಗೆ ಕೇಂದ್ರ ಸಂಪುಟವನ್ನು ಸೇರ್ತಾ ಇದ್ದಾರೆ. ಪಕ್ಷದ ಜವಾಬ್ದಾರಿಗಳನ್ನು ಬಿಟ್ಟು ಈಗ ದೇಶದ ಜವಾಬ್ದಾರಿಯನ್ನ. ಸೊ ನಡ್ಡಾ ಅವರಿಂದ ತೆರವಾಗುವ ಸ್ಥಾನಕ್ಕೆ ಯಾರು ಹೋಗಬಹುದು? ಅನುರಾಗ್ ಠಾಕೂರ್ ಅವರ ಹೆಸರು ಕೇಳಿ ಬರ್ತಿದೆ. ಅನುರಾಗ್ ಠಾಕೂರ್ ಅವರನ್ನ ಅಲ್ಲಿ ಕೂರಿಸೋದೇ ಹೌದು ಅಂತಂದ್ರೆ ಅನುರಾಗ್ ಠಾಕೂರ್ ಅವರಿಗೆ ಈ ಮಂತ್ರಿಮಂಡಲದ ಸ್ಥಾನ ಇಲ್ಲ. ಅನುರಾಗ್ ಠಾಕೂರ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗುವ ಎಲ್ಲ ಲಕ್ಷಣಗಳಿದೆ. 2020ರಿಂದ ಸತತವಾಗಿ 4 ವರ್ಷ JP ನಡ್ಡಾ ಅಧ್ಯಕ್ಷರಾಗಿದ್ರು, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ. ಈ ಸಲ ನಂಬರ್ಸ್ ಕೂಡ ಕಡಿಮೆ ಬಂದಿತ್ತು. ಬಿಜೆಪಿಯ ನಂಬರ್ಸ್ ಕಡಿಮೆ ಆಗಿರೋದು ಒಂದು ಕಡೆನಲ್ಲಿ, ಇನ್ನೊಂದು ಕಡೆನಲ್ಲಿ ಅವರಿಗೆ ಮಂತ್ರಿಗಿರಿ ಇರೋ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಚಂಬಿ ಪುರಾಣಿಕ್ ಸರ್ ಅವರನ್ನ ಮತ್ತೊಮ್ಮೆ ವೆಲ್ಕಮ್ ಮಾಡ್ಕೋತೀನಿ. ಚಂಬಿ ಪುರಾಣಿಕ್ ಸರ್, ನಾನು ಆಗಲೇ ಹೇಳ್ತಾ ಇದ್ದೆ ಹೈರೈಟ್ ವೈಸ್ ನಾವು ಮಾತನಾಡೋಣ ಅಂತ. ಮೋದಿ ಬಗ್ಗೆ ಮಾತನಾಡೋಣ. 3ನೇ ಬಾರಿಗೆ ಮೋದಿ ಅವರ ಆಡಳಿತ ಈಗ ಆರಂಭ ಆಗುತ್ತೆ ಇವತ್ತು ಸಂಜೆ 7:15 ಸೊ ನರೇಂದ್ರ ಮೋದಿ ಅವರಿಗಿರುವಂಥ ಸವಾಲುಗಳು, ಬದಲಾವಣೆಗಳ ವಿಚಾರವಾಗಿ ನಾವು ಬಹಳಷ್ಟು ಚರ್ಚೆ ಮಾಡಿದ್ದೀವಿ. ನರೇಂದ್ರ ಮೋದಿಯ ನಾಯಕತ್ವ ಮತ್ತು ಈ ಮುಂದಿನ 5 ವರ್ಷ ಲೋಕಸಭೆಯ ಈ ಟೆನ್ಯೂರ್ ಹೇಗೆ ಇರಬಹುದು ಅನ್ನೋ ಒಂದು ಕಲ್ಪನೆ ರಾಜಕೀಯ ವಿಶ್ಲೇಷಕರಾಗಿ ನಿಮಗೆ. ಮೋದಿಯವರ ಏನು ಒಂದು ಪ್ರವೃತ್ತಿ ಇದೆ ಅಥವಾ ನಾಯಕತ್ವದ ಒಂದು ಛಲ ಇದೆ, ರಿಜಿಡಿಟಿ ಇದೆ, ಅದನ್ನು ಅವರು ಕಾಂಪ್ರಮೈಸ್ ಮಾಡ್ಕೊಡೋದಿಲ್ಲ. ಯಾಕೆಂದರೆ ಅದು ಅವರು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ನಂಬಿದಂಥವರು. ಅವರಿಗೆ ಒಂದು ದೃಢ ನಿರ್ಧಾರವನ್ನು ಕೈಗೊಳ್ತಕ್ಕಂಥ ಒಂದು ನಿರ್ಧಾರ ಏನಿದೆ ಅದನ್ನು BJP ಪಕ್ಷವೇ ಅಲ್ಲ, ಇವನ್ ಅವರು ಜೊತೆಗೆ ಸೇರಿಕೊಟ್ಟ ಇತರೆ ಪಕ್ಷಗಳು ಸಹ ಅದನ್ನು ಗೌರವಿಸ್ತಕ್ಕಂಥದ್ದು ಅನಿವಾರ್ಯ, ಅದು ನ್ಯಾಚುರಲ್. ಆದ್ದರಿಂದ ಅಲ್ಲಿ ನಮಗೇನು ಸಮಸ್ಯೆ ಬರುವುದಿಲ್ಲ. ಅಲ್ಲಿ ಸಮಸ್ಯೆ ಬರುವುದು ಇಷ್ಟೇ, ಈ ರೀತಿಯ ಒಂದು ಅಭದ್ರತೆಯನ್ನು ಆಗಾಗ್ಗೆ ಸೂಚನೆ ಅಥವಾ ಒಂದು ರೀತಿಯ ಸಂಕೇತ ಮತ್ತು ವಿರೋಧ ಪಕ್ಷಗಳು ಪ್ರತಿನಿತ್ಯವೂ ಅವ್ರು ಮಾಡ್ತಕ್ಕಂಥ ಏನು ಪ್ರಚಾರಗಳಿದೆ ಅಥವಾ ತಂತ್ರಗಳಿದೆ ಅದರಲ್ಲಿ ಹೇಳ್ತಾರೆ BJPಯವರ 10 ಜನ ಇವ್ರ ಕಡೆಗೆ ಇಂಡಿಯಾ ಒಕ್ಕೂಟಕ್ಕೆ ಬರ್ತಾರೆ ಇಂತಕ್ಕಂಥ ರೂಮರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮಾಧ್ಯಮಕ್ಕೆ. ಆ ದೃಷ್ಟಿಯಿಂದ ಇಲ್ಲಿ ಮೋದಿಯವರ ಒಂದು ದೃಢ ನಿರ್ಧಾರ ಮತ್ತು ಅವ್ರು ತೆಗೆದುಕೊಳ್ತಕ್ಕಂಥ ಒಂದು ನಿರ್ಣಯ ಬಗ್ಗೆ ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದನ್ನು ಸಚಿವರು ಅರ್ಥ ಮಾಡಿಕೊಳ್ಬೇಕು. ಜೊತೆಗೆ ಆಯಾ ಪ್ರದೇಶದಲ್ಲಿ ಅವರಿಗೆ ವಹಿಸ್ತಿರ್ತಕ್ಕಂಥ ಕಾರ್ಯವನ್ನು ಅವರು ಚಾಚೂ ತಪ್ಪದೆ ಅಲ್ಲಿ ಕಾರ್ಯನಿರ್ವಹಿಸಬೇಕು ಎಂತಕ್ಕಂಥದ್ದು ಅನಿವಾರ್ಯವಾಗುತ್ತೆ. ಅದರಿಂದ ನನ್ನ ಒಂದು ಮೋದಿಯವರ ಏನು 2 ಅವಧಿಯ ಒಂದು ಪ್ರಭಾವ ಇದೆ ಅಥವಾ ಒಂದು ಪ್ರಯೋಗ ಇದೆ, ಅದನ್ನು ನೋಡಿದರೆ ಅದರಲ್ಲಿ ಬದಲಾವಣೆ ಆಗೋದಿಲ್ಲ. ಬಟ್ ನೀವು ಹೇಳಿದಂಗೆ ಸ್ವಲ್ಪ ರೀತಿಯ ಹೊಂದಾಣಿಕೆ, ಅಡ್ಜಸ್ಟ್ಮೆಂಟ್, ಕಾಂಪ್ರಮೈಸ್ ಮಾಡ್ಕೊಳ್ಬೇಕು. ಆಮೇಲೆ ಈಗ ಅವರು ಏನು ಜನರ ಮುಂದೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ಫ್ರೀ ಬೀಸ್ ಅಂತ ಅಲ್ಲ, ಮೋದಿ ಗ್ಯಾರಂಟಿಗಳು ಅಂತ ಅಲ್ಲ, ಜನರಿಗೆ ತಲುಪತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಅದರಲ್ಲಿ ಹೆಚ್ಚಾಗಿ ಯುವಕರಿಗೆ ಈಗ ಸೈನ್ಯದ ವಿಷಯದಲ್ಲಿ ಅನೇಕ ರೀತಿಯ ಒಂದು ಅನುಮಾನಗಳನ್ನು ಯುವಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ವಿರೋಧ ಪಕ್ಷದವರಿಗೆ ಅವಕಾಶ ಕೊಡದ ರೀತಿಯಲ್ಲಿ ಅವರು ಅದನ್ನು ಮಾಡಬೇಕು. ಯಾಕಂದರೆ ಈಗಿನ ವಿರೋಧ ಪಕ್ಷ ಮೊದಲಿದ್ದಂಗೆ ರೋಲರ್ ಮೆಜಾರಿಟಿ ಇಲ್ಲ. ಲೋಕಸಭೆಯಲ್ಲಿ ಅತಿ ಹೆಚ್ಚಿನ ಒಂದು ಸಂಖ್ಯೆ ಇದ್ದರೆ ಆ ಮತ ಬೇರೆ ಇತ್ತು, ಆ ವೈಖರಿ ಬೇರೆ ಇತ್ತು. 4ನೇದಾಗಿ ನನ್ನ ಪ್ರಕಾರ ಮೋದಿಯವರು ಇನ್ನು ಮುಂದೆ ಹೆಚ್ಚಾಗಿ ಲೋಕಸಭೆಯ ಚಟುವಟಿಕೆಗಳಲ್ಲಿ, ಸಭೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಅನಿವಾರ್ಯವಾಗುತ್ತೆ. ಕಾರಣ ವಿರೋಧ ಪಕ್ಷಗಳು ಪ್ರಬಲವಾಗಿ ಚುರುಕಾಗಿರೋದ್ರಿಂದ ಮೋದಿಯವರ ಇರುವಿಕೆ ಇರತಕ್ಕಂಥದ್ದು ಒಂದು ರೀತಿಯಲ್ಲಿ ಕೌಂಟರ್ ಆಗುತ್ತೆ. ಯಾಕೆಂದರೆ ಅಲ್ಲಿರ್ತಕ್ಕಂಥ ಸಚಿವರುಗಳು ಎಷ್ಟೇ ಆರೇಟರ್ ಇದ್ರೂ ಸಹ ಮೋದಿಯವರ ಅನುಭವ ಮತ್ತು ಈ ದೇಶದ ಬಗ್ಗೆ ಅವರು ಮುಖ್ಯಮಂತ್ರಿಯಾಗಿ ಅಲ್ಲಿ 14 ವರ್ಷಗಳ ಕಾಲ ಏನು ಅನುಭವ ಪಡಿದ್ದಾರೆ ಮತ್ತು ಇಲ್ಲಿ 10 ವರ್ಷ, ಒಟ್ಟು 24 ವರ್ಷಗಳ ಕಾಲದ ಅನುಭವದ ಆಧಾರದ ಮೇಲೆ ಹೇಳುವುದಾದರೆ ಅವರ ನಾಯಕತ್ವಕ್ಕೆ ಇವತ್ತೂ ಅಷ್ಟೇ ಶಕ್ತಿ ಇದೆ. ಆ ಶಕ್ತಿಯನ್ನು ಅವರು ಲೋಕಸಭೆಯಲ್ಲಿ ತೋರಿಸಬೇಕು. ಆಮೇಲೆ ಲೋಕಸಭೆಯಲ್ಲಿ ಹಿಂದೆ ಚರ್ಚೆ ಆಗದ ರೀತಿಯಲ್ಲಿ ಅನೇಕ ಮಸೂದೆಗಳನ್ನು ಪಾಸ್ ಮಾಡ್ತಾ ಇದ್ರಲ್ಲ,
ಅದಕ್ಕೆ ಚರ್ಚೆಗೆ ಅವಕಾಶ ಕೊಟ್ಟು ವಿರೋಧ ಪಕ್ಷಗಳು ಸಹ ಮೆಚ್ಚುವ ರೀತಿಯಲ್ಲಿ ಅವರವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ಬೋದು ಅಂತಕ್ಕಂಥದ್ದು ಮೋದಿಯವರ ಒಂದು ಏನು ಆಟಿಟ್ಯೂಡ್ ಇದೆ ಅದು ಆಸ್ ಪ್ರೈಮ್ ಮಿನಿಸ್ಟರ್ ಅದರ ಬಗ್ಗೆ ನಾನು ಬಹುಶಃ ಈಗ ಸದ್ಯದ ಮಟ್ಟಿಗೆ ಹೇಳ್ತಕ್ಕಂಥ ವಿಚಾರ ಇದು. ಸರ್, ಈಗ INDA ಮೈತ್ರಿಕೂಟದಲ್ಲಿ ಒಂದು ಮತ್ಸರ ಅಂತಿದೆ ಅವರಲ್ಲೇ. ನಾನು ಯಾಕೆ ಆಗ್ಬಾರ್ದು, ಅವನಿಗಿಂತ ನನಗೇನು ಕಮ್ಮಿ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು, ಅವರಲ್ಲೇ ಒಂದು ನಾಯಕತ್ವದ ಗೊಂದಲಗಳು. ಒಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ಬರು ಬೇಜಾರಾಗುತ್ತೆ, ಅಥವಾ ಇವರ ಹೆಸರು ಹೇಳೋದಕ್ಕೆ ಸರಿನಾ ಇಂಥ ಸಂದರ್ಭದಲ್ಲಿ ಅನ್ನುವಂಥ ಒಂದು ಗೊಂದಲಗಳು ಅವರ ನಡುವೆ ಇತ್ತು. ಆದರೆ NDAನಲ್ಲಿ ಗಮನಿಸಿದ್ರೆ ನಿಮಗೆ ನರೇಂದ್ರ ಮೋದಿ ಅವರನ್ನು ಅವರು ಏಕಮೇವ ನಾಯಕ ಅನ್ನೋದನ್ನು ಒಪ್ಕೊಂಡಿದ್ದಾರೆ, ನರೇಂದ್ರ ಮೋದಿ ಅವರ ನೇತೃತ್ವ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಮೊನ್ನೆನ ಕಾರ್ಯಕ್ರಮದಲ್ಲೂ ಕೂಡ, ಅವರ ಸಂಸದೀಯ ಮಂಡಳಿಯ ಸಭೆಯಲ್ಲೂ ಕೂಡ ನರೇಂದ್ರ ಮೋದಿ ಅವರನ್ನು ಬೇರೆ ಎಲ್ಲರೂ ಹೇಗೆ ಟ್ರೀಟ್ ಮಾಡಿದ್ರು, ಅದು ಜಯ ನರೇಂದ್ರ ಮೋದಿ ಅವರ ಜಯ ಅನ್ನೋ ರೀತಿಯಲ್ಲಿ ಹೇಗೆ ಬಿಂಬಿಸಿದ್ರು ಅನ್ನೋದನ್ನು ನಾವು ನೋಡಿದ್ದೀವಿ. ನನ್ನ ಪ್ರಮುಖ ಪ್ರಶ್ನೆ ಅಂದರೆ, ವಿಲ್ ಇಟ್ ರಿಮೈನ್ ಇದೇ ಈ ಅದೇ ಚಂದ್ರಬಾಬು ನಾಯ್ಡು ಅವ್ರ ಬಾಯಲ್ಲಿ ಬಂದಂಥ ಮಾತು, ಅದೇ ನಿತೀಶ್ ಕುಮಾರ್ ಮತ್ತು ಅವ್ರ ಬಾಯಲ್ಲಿ ಬಂದಂಥ ಮಾತು, ವಿಲ್ ಇಟ್ ರಿಮೈನ್ ಫಾರ್ ನೆಕ್ಸ್ಟ್ 5 years ಅದೇ ರೀತಿಯಲ್ಲಿ ಇರಬಹುದಾ? ಇರಬೇಕು ಅಂತಂದರೆ ಮೋದಿ ಏನು ಮಾಡಬೇಕು? ಒಳ್ಳೆ ಪ್ರಶ್ನೆ ಇದು. ಯಾಕಂದರೆ ಈಗ ಮೋದಿ ಅವರಿಗೆ ಇದು ಪ್ರಥಮ ಅನುಭವ, ಒಂದು ಕೋಯಲಿಷನ್ ನಡೆಸ್ತಕ್ಕಂಥದ್ದು. ಯಾಕಂದರೆ ಅವರಿಗೆ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲಿ, ಕಳೆದ 2 ಸಾರಿ ಪ್ರಧಾನಮಂತ್ರಿ ಆಗಿದ್ದಾಗಲಿ ಬಹುಮತ ಇತ್ತು, ಎಲ್ಲ ಕಡೆ ಬಹುಮತ. ಇದು ಫಸ್ಟ್ ಟೈಮ್ ವಿಲ್ ಬಿ ರನ್ನಿಂಗ್ ಎ ಕೋಯಲಿಷನ್ ಗೌರ್ಮೆಂಟ್. ಆ್ಯಂಡ್ ಕೋಯಲಿಷನ್ ಗೌರ್ಮೆಂಟ್ ಅಂದಮೇಲೆ ವಿರೋಧ ಪಕ್ಷದ ಅಂದರೆ ವಿರೋಧ ಹಿಂದೆ ಇದ್ದವರು ಅವರು ಈಗ ನಿಮ್ಮ ಕ್ಯಾಬಿನೆಟಲ್ಲಿ ಇದ್ದಾರೆ. ಅಫ್ಕೋರ್ಸ್ ದಿಸ್ ವಾಸ್ ಎ ಪೋಲ್ ಅಲಯನ್ಸ್. ಹಾಗಾಗಿ ಇದೇನು ಎಲೆಕ್ಷನ್ ಆದಮೇಲೆ ಒಟ್ಟಿಗೆ ಬಂದದಂಥ ಒಂದು ಇದಲ್ಲ. ಸೊ ಅವರು ಒಟ್ಟಿಗೆ ಎಲೆಕ್ಷನ್ನ ಕಂಟೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಬೋತ್ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಹೇಳಿದಾಗೆ, ಯು ಸಿ ಮೋದಿ ಕಾಂಟ್ರಿಬ್ಯೂಟೆಡ್ ಎ ಲಾಟ್ ಫಾರ್ ದ ವಿಕ್ಟ್ರಿ ಆಫ್ ಎವ್ರಿ ಪೊಲಿಟಿಕಲ್ ಲೀಡರ್. ಅಲ್ಲಿ ಆಂಧ್ರ ಪ್ರದೇಶದಲ್ಲಾಗಲಿ, ಬಿಹಾರದಲ್ಲಾಗ್ರಿ ಅಷ್ಟು ಸೀಟ್ಗಳು ಬರಬೇಕಾದ್ರೆ ಮೋದಿಯವರ ಕ್ಯಾಂಪೇನ್ ಕೂಡ ಒಂದು ರೀತಿಯ ಹೆಲ್ಪ್ ಮಾಡ್ತು ಅನ್ನೋದನ್ನು ಅವರು ಅಕ್ನಾಲೇಜ್ ಮಾಡಿದ್ದಾರೆ. ಹಾಗಾಗಿ ತೀರಾ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಇಸ್ ಅ ವೆರಿ ವಾಸ್ಟ್ ಓಷನ್. ಆ್ಯಂಡ್ ಅವರು ಹೇಳಿದ ಈಗ ಏನೋ ಒಂದು ಫಾರ್ಮುಲಾದಲ್ಲಿ ಕೊಡ್ತಾ ಇದ್ದಾರೆ. ನಾವು ಇದುವರೆಗೆ ತಿಳ್ಕೊಂಡ ಹಾಗೆ ಒಂದು ಕ್ಯಾಬಿನೆಟ್ ಮಿನಿಸ್ಟರು, ಒಂದು ಮಿನಿಸ್ಟರ್ ಆಫ್ ಸ್ಟೇಟ್ ಅಂತ ಒಪ್ಪಿಗೆ ಆಗಿದೆ. ಅಫ್ಕೋರ್ಸ್ ಎಲ್ಲ ಫೈನಲ್ ಆಗಿ ಬಂದ ಮೇಲೆ ಅದು ಗೊತ್ತಾಗೋದು. ಭಾಳ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ. ಇನ್ನೂ ಅದನ್ನು ಯಾರು ಮಿನಿಸ್ಟರ್ಸ್ ಲಿಸ್ಟ್ ಕೂಡ ಇನ್ನೂ ಬಂದಿಲ್ಲ ಆ್ಯಕ್ಚುಲಿ. ಸೊ ವಿ ಆರ್ ಆಲ್ ಸ್ಪೆಕ್ಯುಲೇಟಿಂಗ್. ಆ್ಯಕ್ಚುಲಿ ಎಲ್ಲ ಚಾನಲ್ ಕೂಡ ಸ್ಪೆಕ್ಯುಲೇಟೆಡ್ ಮಾಡ್ತಾ ಇದ್ದು ಹೊರತು ಅಫಿಷಿಯಲ್ ಆಗಿ ಇನ್ನೂ ಬಂದಿಲ್ಲ. ಬಟ್ ದ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಇಸ್, ಈ ಎಲ್ಲ ಪಕ್ಷಗಳಿಗೂ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಈಗ ಚಂದ್ರಬಾಬು ನಾಯ್ಡು ಆಗಲಿ, ಇವರಾಗಲಿ, ಪ್ರತಿಯೊಬ್ಬರಿಗೂ ಇರುತ್ತೆ. ಈಗ 7-8 ಪಾರ್ಟಿಗಳ ಜೊತೆಗೆ ಸೇರಿದ್ದಾವೆ BJPಗೆ. ಸೊ ಅವನ್ನೆಲ್ಲ ಈಗ ಒಬ್ಬೊಬ್ಬರನ್ನ ರೆಪ್ರೆಸೆಂಟೇಟಿವ್ ತೊಗೋತಾ ಇದ್ದಾರೆ. RLD ಇರ್ಬೋದು, ಈ ರೀತಿ ಸಣ್ಣ ಪುಟ್ಟ ಜನಸೇನಾ ಇರ್ಬೋದು, ಈ ರೀತಿ ಸಣ್ಣ ಸಣ್ಣ ಪಕ್ಷಗಳವರು ಎಲ್ಲ ಸೇರ್ತಾ ಇದ್ದಾರೆ. ಹಾಗಾಗಿ ಇದೊಂದು ಮೋದಿಯವರಿಗೂ ಒಂದು ಹೊಸ ಅನುಭವ, ಅವರಿಗೂ ಒಂದು ಹೊಸ ಅನುಭವ. ಸೊ ಇವರೆಲ್ಲ ಒಟ್ಟಿಗೆ ಸೇರಿ ಮಾಡ್ತಕ್ಕಂಥ ಸರ್ಕಾರ ಹೇಗಿರುತ್ತೆ ನೋಡ್ಬೇಕು. ಯಾಕಂದರೆ ಇಂಡಿಯಾ ಒಂದು ದೊಡ್ಡ ದೇಶ. ಸೊ ದಿಸ್ ಇಸ್ ಆ್ಯಕ್ಚುಲಿ ಎ ಗುಡ್ ಎಕ್ಸ್ಪೆರಿಮೆಂಟ್ ಇನ್ ದ ಸೆನ್ಸ್, ಒಂದೇ ಪಕ್ಷದಿಂದ ಇರೋ ಬದಲು ಬೇರೆ ಬೇರೆ ಪಕ್ಷದಿಂದ ಬೇರೆ ಬೇರೆ ಜನಗಳನ್ನು ಪ್ರತಿನಿಧಿಸುವಂಥ ಪಕ್ಷಗಳು ಕೂಡ ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥದ್ದು, ಅದನ್ನು ಒಂದು ರೀತಿಯ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ ಇದೊಂದು ಭಾಳ ಸ್ವಾಗತಾರ್ಹವಾದಂಥ ಒಂದು ನಡೆದಿರ್ತಕ್ಕಂಥ ವಿಚಾರ. ಸೊ ಮೋದಿಯವರು ಈಗ ಯಾರ್ಯಾರಿಗೆ ಏನು ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತಾರೆ, ಯಾರ್ಯಾರಿಗೆ ಏನು ಮಿನಿಸ್ಟ್ರೀಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅದನ್ನು ಎಲ್ಲ ನೋಡಬೇಕಾಗತ್ತೆ. ನನಗನ್ಸುತ್ತೆ ಒಂದು ಕೋರ್ ಲೆವೆಲಲ್ಲಿ ಏನಿದೆ ಅದು ಬದಲಾವಣೆ ಆಗಲ್ಲ. ಅವರ ಒಂದು ಕ್ಲೋಸ್ ಭಾಳ ಹತ್ತಿರದಲ್ಲಿರ್ತಕ್ಕಂಥವ್ರು ಯಾರು? ರಾಜನಾಥ್ ಸಿಂಗು, ಅಮಿತ್ ಶಾ, ನಡ್ಡಾ ಈಗ ಬರ್ತಾ ಇದ್ದಾರೆ, ಗಡ್ಕರಿ, ಜೈಶಂಕರ್, ನಿರ್ಮಲಾ ಸೀತಾರಾಮನ್. ಇವರ ಪೋರ್ಟ್ಫೋಲಿಯೋ ಕೂಡ ನನಗೆ ಅನಿಸಿದಂಗೆ ಚೇಂಜ್ ಆಗೋಲ್ಲ. ಬಿಕಾಸ್ ದೇರ್ ಹ್ಯಾಸ್ ಟು ಬಿ ಕಂಟಿನ್ಯೂಟಿ, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಫೈನಾನ್ಸ್. ನಿರ್ಮಲಾ ಸೀತಾರಾಮನ್ ಅವರಿಗೆ ಫೈನಾನ್ಸ್ದು ಏನೂ ಅನುಭವ ಇಲ್ಲದೇ ಇದ್ದರೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಫ್ಕೋರ್ಸ್ ಅವರು JNU ಪ್ರಾಡಕ್ಟ್, JNUನಲ್ಲಿ ಮಾಸ್ಟರ್ಸ್ ಮಾಡಿರ್ತಕ್ಕಂಥವ್ರು. ಸೊ ಅದನ್ನು ತಿಳ್ಕೊಂಡು ಈಗ ಎಕಾನಮಿನ ಭಾಳ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಜೈಶಂಕರ್, ಅಫ್ಕೋರ್ಸ್ ಹಿ ಹಸ್ ಬೀನ್ ಒನ್ ಆಫ್ ದಿ ಸ್ಟಾರ್ಸ್ ಆಫ್ ದಿಸ್ ಗೌರ್ಮೆಂಟ್. ದ ವೇ ಹಿ ಹಸ್ ಕಂಡಕ್ಟೆಡ್ ಡಿಪ್ಲೊಮಸಿ, ಬಹುಶಃ ಇನ್ನು ಯಾವುದೇ ಹಿಂದಿನ ವಿದೇಶಾಂಗ ಮಂತ್ರಿ ಮಾಡದಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅಫ್ಕೋರ್ಸ್ I'll come to that, sir. I'll come to that. ನಾನು ಪೋರ್ಟ್ಫೋಲಿಯೋಗಳ ಬಗ್ಗೆ, ಸಚಿವ ಸಂಪುಟದ ಬಗ್ಗೆ ನಾನು ಮಾತನಾಡ್ತೀನಿ. ಬಟ್ ಚಂಪುರಾಣಿಕ್ ಸರ್, ನಾನು ಸರ್ಗಿಟ್ಟಂಥ ಪ್ರಶ್ನೆಯೇ ನಿಮಗೆ ಟಾಸ್ ಆನ್ ಮಾಡ್ತೀನಿ. ಯಾಕಂದರೆ ನಿತೀಶ್ ಕುಮಾರ್ ಅವರನ್ನು ಪಲ್ಟು ಸಿಂಗ್ ಅಂತಾನೆ ಅಲ್ಲಿ ಬಹಳ ಫೇಮಸ್ ಆಗಿ ಕರೀತಾರೆ. ಸೊ ಈ ನಿತೀಶ್ ಕುಮಾರ್ ಅವ್ರ ಲೆಕ್ಕಾಚಾರಗಳನ್ನ ನಾವು ನೋಡಿದ್ದೀವಿ. ಅವ್ರಿಗೆ ಬೇಜಾರಾಗಿದ್ದ ತಕ್ಷಣ ಆಟೋಮ್ಯಾಟಿಕ್ಲಿ ವಿದೌಟ್ ರೀಸನ್ ಅವ್ರು ಹೊರಗಡೆ ಬರೋರು.
ಅಥವಾ ಇಲ್ಲಿ 6 ಕೊಟ್ಟರೆ ಅತ್ತೆ ಕಡೆ 3 ಕೊಟ್ಟರೆ ಸೊಸೆ ಕಡೆ ಅನ್ನುವಂಥ ಹಲವು ನಿರ್ಧಾರಗಳನ್ನು ಅವ್ರು ತಗೊಂಡಿರೋರು. ಮತ್ತೊಂದು ಈ ಪ್ರೀಪೋಲ್ ಅಲಯನ್ಸ್ ಇದೆಯಲ್ಲ, ಈ ಪ್ರೀಪೋಲ್ ಅಲಯನ್ಸ್ಗಳು ಯಾವ್ಯಾವ ರಾಜ್ಯದಲ್ಲಿ ಹೇಗೆ ಹೇಗೆ ಮುರಿದು ಬಿದ್ದು ಅದಾದಮೇಲೆ ಪೋಸ್ಟ್ ಪೋಲ್ ಅಲಯನ್ಸ್ನಲ್ಲಿ ಹೇಗೆ ಗೌರ್ಮೆಂಟ್ಗಳಾಗಿದೆ ಅನ್ನೋದು ನಾವು ನೋಡಿದ್ದೀವಿ ರಾಜ್ಯಗಳ ಲೆಕ್ಕಾಚಾರದಲ್ಲಿ. ವಿಲ್ ಇಟ್ ಹ್ಯಾಪನ್ ಇನ್ ದ ಕಂಟ್ರಿ? ನಮ್ಮ ಯೂನಿಯನ್ ಗೌರ್ಮೆಂಟಲ್ಲಿ ಅದು ಆಗುವ ಸಾಧ್ಯತೆಗಳಿದೆಯಾ? ಒಂದು ವೇಳೆ ಅಂಥ ಸಾಧ್ಯತೆಗಳು ಅಥವಾ ಅಂಥ ಆಗೇ ಬಿಡ್ತು ಅಂತಂದಾಗ ಆ ಇನ್ಸ್ಟೆಬಿಲಿಟಿ ಅನ್ನೋದು ಹೇಗಿರುತ್ತೆ? ಅದು ಜನರ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ, ಮತದಾರರ ಮೇಲೆ, ಓಟ್ ಹಾಕಿದವ್ರ ಮೇಲೆ? ಇದು ಒಂದು ಬಹಳ ಒಂದು ದೊಡ್ಡ ಪ್ರಶ್ನೆ. ಮತ್ತು ನನ್ನ ಪ್ರಕಾರ ಈ ಒಂದು ಏನು ಅಭದ್ರತೆಯ ಒಂದು ಭಯ ಇದೆ, ಡೆಮೋಕ್ರಸ್ ಸೋರ್ಡ್ ಅಂತ ಹೇಳ್ತೀವಲ್ಲ, ಅದನ್ನು ಬಹುಶಃ ಈ ಅವಧಿಯಲ್ಲಿ ಮೋದಿರವರು ಅದನ್ನು ಸುಳ್ಳಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ನೀವು ಬರೀ ನಿತೀಶ್ ಕುಮಾರ್ ಅವರೇ ಅಲ್ಲ, ಬೇರೆ ಪಕ್ಷದ ಚಂದ್ರಬಾಬು ನಾಯ್ಡು ತೆಗೆದುಕೊಳ್ಳಿ, ಗಿವ್ ಅಂಡ್ ಟೇಕ್, ಈಗ ಬಾರ್ಗೇನಿಂಗ್, ಅವರಿಬ್ಬರದು ಬಾರ್ಗೇನಿಂಗ್ ಪವರ್ ಜಾಸ್ತಿ. ಜೊತೆಗೆ ಇವನ್ ಸಣ್ಣ ಸಣ್ಣ ಪಕ್ಷಗಳು ಸಹ ಹೆಚ್ಚಿನ ರೀತಿಯಲ್ಲಿ ಒತ್ತಡಗಳನ್ನು ತರ್ತಕ್ಕಂಥದ್ದು ಸಾಧ್ಯತೆ ಇದೆ. ಆದ್ದರಿಂದ ಏನು ಮೋದಿ ಅವರು ತಮಗಿರ್ತಕ್ಕಂಥ 4 ಪ್ರಮುಖ ಖಾತೆಗಳನ್ನು ಉಪಾಧ್ಯಾಯರು ಹೇಳಿದ್ರಲ್ಲ, ಅದನ್ನು ಒಪ್ತೇನೆ. ಆ 4 ಖಾತೆಗಳಲ್ಲಿ ಬೇರೆಯವರ ಒಂದು ಒತ್ತಡ ಅಥವಾ ಮಧ್ಯಪ್ರವೇಶಕ್ಕೆ ಹೆಚ್ಚಾಗಿಲ್ಲದೆ ಹೋದರೆ ಬಹುಶಃ ಮೋದಿ ಅವರು ಮತ್ತೆ ಅವರು ಬೇರೆ ಖಾತೆಗಳ ಒಂದು ಇದರಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ಅವ್ರ ಸ್ಟೈಲೇ ಬೇರೆ. ಅವರು ವಿದೇಶಾಂಗ ನೀತಿಯನ್ನೇ ಜೈಶಂಕರ್ ಒಬ್ಬ ಕೆರಿಯರ್ ಡಿಪ್ಲೊಮೇಟ್, ಇವ ಪೂರಿ ಅವರು ಸಹ ಒಬ್ಬ ಕೆರಿಯರ್ ಡಿಪ್ಲೊಮೇಟ್, ಅವ್ರ ರಾಜಕಾರಣಿಗಳಲ್ಲ. ಆದರೆ ಇಲ್ಲಿ ರಾಜಕಾರಣಿಗಳಲ್ಲಿ ಅವರಲ್ಲಿ ಅನುಭವ ಇರತಕ್ಕಂಥ ಹಿರಿಯ ರಾಜಕಾರಣಿಗಳ ಮೇಲೆ ಅವಲಂಬಿತಕ್ಕಂಥದ್ದು ಅನಿವಾರ್ಯ ಆಗುತ್ತೆ. ಆ ಬ್ಯೂರೋಕ್ರೇಟ್ಸ್ ಮೂಲಕ ಏನು 2 ಅವಧಿಯಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ ಇಟ್ಕೊಂಡು ಇವರು ಕಾರ್ಯವೈಖರಿಯಲ್ಲಿ ಒಂದು ದೃಢತೆ ಅಥವಾ ಒಂದು ರೀತಿಯ ನಿಷ್ಠೂರವಾದ ಹಠದ ಸ್ವಭಾವ ಇತ್ತಲ್ಲ, ಅದು ಸಾಧ್ಯ ಇಲ್ಲ. ಮತ್ತು ನೀವು ಹೇಳಿದ ಮಾತು, ಇದು ಎಷ್ಟು ವರ್ಷ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಆದರೆ ಮಿನಿಮಮ್ 75 ವರ್ಷದ ಒಂದು ಏನು ಅವರು ಸೀಲಿಂಗ್ ಇಟ್ಕೊಂಡಿದ್ದಾರೆ. ಉಪಾಧ್ಯಾಯರವರು ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಅವರು ಮೋದಿ ಅವರು ಕಂಟಿನ್ಯೂ ಆಗಬೇಕು ಅಂತ ಹೇಳಿದರು. ರಾಜಕೀಯದಲ್ಲಿ ಪರ್ಮನೆನ್ಸಿ ಅಥವಾ ಕಂಟಿನ್ಯೂಟಿ ಅಂತಕ್ಕಂಥದ್ದು ತಾತ್ಕಾಲಿಕವಾದದ್ದು. ಅದರಿಂದ ರಾಜಕೀಯದ ಒಂದು ಡೈನಮಿಕ್ಸ್ ಅನ್ನು ನೋಡುವುದಾದರೆ ಮೋದಿ ಅವರಿಗೆ ಅದು ಅವ್ರಿಗೆ ಒಳಗಡೆ ಒಂದು ರೀತಿಯಲ್ಲಿ ಆತಂಕ ಇರುತ್ತೆ, ಒಂದು ರೀತಿಯ ಏನು ಹೇಳ್ತೀರಿ ಅನ್ಸರ್ಟನಿಟಿ ಇರುತ್ತೆ. ಆ ಅನ್ಸರ್ಟನಿಟಿ ಇದ್ದರೂ ಸಹ ನನ್ನ ಪ್ರಕಾರ ಇವ್ರು ಏನು ಒಟ್ಟಿಗೆ ಬಂದ್ರಲ್ಲ ಪ್ರೀಪೋಲ್ ಅಲಯನ್ಸು, ಕಾಮನ್ ಮಿನಿಮಮ್ ಪ್ರೋಗ್ರಾಮನ್ನು ಒಂದು ಉಲ್ಲೇಖಿಸಬೇಕಾಗಿತ್ತು, ಅದು ಆಗಿಲ್ಲ. ಅದರಿಂದ ಈ ಸಂಪುಟ ರಚನೆಯ ನಂತರ ತಕ್ಷಣ ಪಕ್ಷಗಳ ನಾಯಕರು ಮತ್ತೆ ತಮ್ಮ ಪ್ರಮುಖ ಖಾತೆಯ ಸಚಿವರುಗಳನ್ನು ಸೇರಿಸಿಕೊಂಡು ಒಂದು ದೇಶಕ್ಕೆ ಅಂದರೆ ಇಂಡಿಯಾ ಒಕ್ಕೂಟವನ್ನು ಕೌಂಟರ್ ಮಾಡುವ ರೀತಿಯಲ್ಲಿ ಅವರು ಹೇಳ್ತಾರೆ ನಾವು 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂಥದನ್ನು ಮೋದಿಯವರು ಮಾಡಬಾರ್ದು, ಅವರು ಮಾಡಬಾರ್ದು ದೇಶದ ದೃಷ್ಟಿಯಿಂದ. ಅದು ಬಹಳ ಅತ್ಯಂತ ಬಾಲಿಶವಾದ ಇಂಪ್ರಾಕ್ಟಿಕಲ್ ಸಜೆಷನ್. ಆ ರೀತಿ ಇವರೆಲ್ಲರೂ ಸೇರಿ ಕಾಮನ್ ಪ್ರೀಮಿಯಂ ಪ್ರೋಗ್ರಾಮ್ಸಲ್ಲಿ ಈ ಬೋಗಸ್ ಗ್ಯಾರಂಟಿಗಳನ್ನು ಕೊಡದೆ ಜನರಿಗೆ ಒಂದು ರೀತಿಯ ಭರವಸೆಯನ್ನು ಕೊಡುವ ಮೂಲಕ ಹಿಂದುಳಿದ ವರ್ಗಗಳಿಗೆ, ಈ ಜಾತಿ ಸಮೀಕರಣದಲ್ಲಿರ್ತಕ್ಕಂಥವರಿಗೆ ಅನೇಕ ಆಕಾಂಕ್ಷೆಗಳಿದೆ. ಆಕಾಂಕ್ಷೆಗಳನ್ನು ಗುರುತಿಸಿ ಬಹುಶಃ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಕೊಡಬೇಕು. ಆಮೇಲೆ ಇವ್ರದ್ದೊಂದು BJP ಒಂದು ದೊಡ್ಡ ಮಿಸ್ಟೇಕ್ ಇದೆ, ಏನು ಎಲ್ಲಿ ಚುನಾವಣೆ ಆಗುತ್ತೋ ಅಲ್ಲಿ ಹೊಸ ಕಾರ್ಯಕ್ರಮಗಳನ್ನು ಮಾಡಿಬಿಟ್ಟು ಆಮೇಲೆ ಬೇರೆ ಕಡೆಗೆ ಡೈವರ್ಟ್ ಹಾಗಾಗಬಾರ್ದು. ಈಗ ಚುನಾವಣೆಯಲ್ಲಿ ಏನು ರಾಜ್ಯಗಳು ಚುನಾವಣೆಗೆ ಹೋಗ್ತಾ ಇವೆ ಅಲ್ಲಿಯೂ ಸಹ ಇದೇ ರೀತಿಯ ಕಾರ್ಯಕ್ರಮವನ್ನು ಬೇರೆ ಕೊಡಬೇಕು. ಇಲ್ಲದೆ ಹೋದರೆ ಏನಾಯಿತು, ಈ ಪಶ್ಚಿಮ ಭಾರತದಲ್ಲಿ ನೋಡಿ, ಸೆಂಟ್ರಲ್ ಇಂಡಿಯಾ ಹಿಂದಿ ಬೆಲ್ಟಲ್ಲೇ ಇವರಿಗೆ ದೊಡ್ಡ ಏಟು ಬಿತ್ತು. UP-ನಲ್ಲಿ ಯಾಕೆ ಬಿತ್ತು? ಈ ಒಂದು ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಒಂದು ಕ್ರಿಯೆಯನ್ನು ಅವರು ಮುಕ್ತವಾಗಿ ಮಾಡಬೇಕು. ಮೊದಲು ಎಲ್ಲರಿಂದ ದೂರ ಆಗಿದ್ದರು, ಬರೀ ಬ್ಯೂರೋಕ್ರೇಟ್ಸ್ ಮೂಲಕ ಅವಲಂಬಿತರಾಗಿದ್ದರು. ಈಗ ಅವಲಂಬಿತರಾಗಬಾರ್ದು. ಎಲ್ಲ ಖಾತೆಯ ಸಚಿವರೊಂದಿಗೆ 1 to 1 ತಿಂಗಳಿಗೆ 1 ಸಾರಿ ಆದರೂ ಮಾತನಾಡಿ ಆ ಪ್ರೋಗ್ರೆಸ್ ಅನ್ನು ನೋಡತಕ್ಕಂಥದ್ದು ಮಾಡಿದರೆ, ನೀವು ಹೇಳಿದ್ರಲ್ಲ ಅಭದ್ರತೆ ಅನ್ನತಕ್ಕಂಥದ್ದು ಅದು ಇದೆ, ಅದಿರಬೇಕು. ಯಾವಾಗಲೂ ಅಭದ್ರತೆ ಇದ್ದಾಗಲೇ ನೀವು ಚಾಲೆಂಜನ್ನು ಫೇಸ್ ಮಾಡುವುದು ಎಂತಕ್ಕಂಥದ್ದು ನನ್ನ ಅಭಿಪ್ರಾಯ ಒಬ್ಬ ರಾಜಕೀಯ ವಿಶ್ಲೇಷಕನಾಗಿ.